श्रीगुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನಾಗೆರಗುವೆ. ಪಕ್ಷಿವಾಹನ್ನಾಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ಒಬ್ಬರರ. ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರ ಭಟ ರಣರಂಗದಲ್ಲಿ ಕ್ಷಮಿಸುವನೆ. ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುರಿವ ಕಾಲಕ್ಕೆ ಮಹತ್ತಾದ. ದೇವರಲ್ಲಿ ದೋಷ ಇಲ್ಲ ಅಂತ ಸಮರ್ಥನೆ ಮಾಡಲಿಕ್ಕೆ ಅನೇಕ ವಿಧವಾದ ಯುಕ್ತಿಗಳನ್ನ ಒಂದೇ ಭಾವನೆಯಿಂದ ನೋಡ್ತಾ ಹೋದ್ರೆ ಕಾಣಿಸ್ತಾ ಇರುತ್ತೆ. ಅನೇಕ ದೃಷ್ಟಾಂತಗಳನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಬಂಧುಗಳ ಜೊತೆಗೆ ವಾಸ ಮಾಡುವಾಗ ಸಹಜವಾಗಿ ವಾಸ ಮಾಡ್ತಾರೆ. ಅಲ್ಲೇನು ರಾಜಗಾಂಭೀರ್ಯ ಇರಲ್ಲ, ಕ್ರೋಧಗಳಿರಲ್ಲ, ಅತ್ಯಂತ ರಭಸದ ವೀರಾವೇಶಗಳು ಮನೆಯಲ್ಲಿರೋದಿಲ್ಲ. ಆದ್ರೆ ರಣರಂಗಕ್ಕೆ ಶಸ್ತ್ರ ಹಿಡಿದು ಹೋದಾಗ ಮನೆಯಲ್ಲಿದ್ದ ವ್ಯಕ್ತಿತ್ವ ರಣರಂಗದಲ್ಲಿ ಕಾಣಿಸಲ್ಲ, ಅಲ್ಲಿ ಬೇರೆಯೇ ಗುಣಗಳು ಕಾಣುತ್ತೆ. ಅದೇ ರೀತಿ ಭಗವಂತ ಯಾವಾಗ ಹೇಗೆ ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸ್ತಾನೆ ಅಂತ ಹೇಳಿ ಹೊರಟಿದ್ದಾರೆ. ನಮ್ಮ ಮನಸ್ಸಿಗೆ ಹಿತ ಮಾಡುವಂತಹ ಭಗವಂತ ಈಗ ಸ್ಥಿತಿ ಕಾಲ, ಈಗ ಮನೆಯಲ್ಲಿದ್ದ ಹಾಗೆ ಈಗ ಸ್ಥಿತಿಯ ಕಾಲದಲ್ಲಿ ಭಗವಂತ ಎಲ್ಲರನ್ನೂ ಸಾಕಿ ಸಲಹತಾನೆ. ಹೆಚ್ಚೇನೋ ಈಗ ಅವರ ವ್ಯಾಪಾರಗಳು ನಮಗೆ ಗೊತ್ತಾಗಲ್ಲ. ಆದ್ರೆ ಮುನಿವ ಕಾಲಕ್ಕೆ ಅಂದ್ರೆ, ಮುನಿವ ಕಾಲ ಅಂದ್ರೆ ಅದು ಮರಣ ಕಾಲವೂ ಇರ್ಬೋದು, ಪ್ರಳಯ ಕಾಲವೂ ಇರ್ಬೋದು. ಅಂತಹ ಪ್ರಳಯ ಕಾಲದಲ್ಲಿ ಅಂದ್ರೆ ಸಾಧನೆ ಎಲ್ಲ ಮುಗಿದ ಮೇಲೆ ಅವನ ಶಕ್ತಿ ಸಾಮರ್ಥ್ಯಗಳೇನು ಅನ್ನುವುದನ್ನ ತೋರಿಸ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರ ಅಭಿಪ್ರಾಯವನ್ನ ಸುಲಭವಾಗಿ ಹೇಳುವುದು ಅಂತ ಆದ್ರೆ, ಈಗ ಮಕ್ಕಳಿಗೆ ವರ್ಷ ಪೂರ್ತಿ 10ನೇ ಕ್ಲಾಸಿನ ತರಗತಿಯ ಪಾಠಗಳಾಗಿರುತ್ತೆ. ಪಾಠ ಆದಮೇಲೆ ಪರೀಕ್ಷೆಯ ಕೊಠಡಿಯಲ್ಲಿ ಎಲ್ಲ ಸೇರಿಕೊಂಡಿರ್ತಾರೆ. ಪರೀಕ್ಷಾ ಕೊಠಡಿಯಲ್ಲಿ ಮೌನವಾಗಿ ಪರೀಕ್ಷೆಯನ್ನ ಬರೀಬೇಕಾದ್ರೆ ಅಲ್ಲಿ ಬುದ್ಧಿವಂತ, ಜಾಣ, ದಡ್ಡ ಅನ್ನುವ ವಿಭಾಗ ಇಲ್ಲದೆ ಎಲ್ಲರಿಗೂ ಒಂದೇ ತರದ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರ ಡಯಾಸ್ ಇರುತ್ತೆ, ಒಂದೇ ತರ ಫ್ಯಾನು, ಲೈಟು, ಕೋಣೆ, ಎಲ್ಲಾ ವ್ಯವಸ್ಥೆಗಳು ಒಂದೇ ವಿಧವಾಗಿ ಇರುತ್ತೆ. ಆದ್ರೆ ಈ ವ್ಯವಸ್ಥೆಗಳೆಲ್ಲವೂ ಕೂಡ ಆದರೆ ಎಲ್ಲ ವಿಧವಾದ ಒಂದು ಪರೀಕ್ಷಾ ಕೊಠಡಿಯಲ್ಲಿ ವಿಧಾನಗಳೆಲ್ಲ ಒಂದೇ ಆಗಿದ್ರು ಕೂಡ ಪರೀಕ್ಷೆ ಮುಗಿದ ಮೇಲೆ ಆ ಸಮಯದಲ್ಲಿ ಅವರ ಯೋಗ್ಯತೆಗಳು ನಿರ್ಣಯವಾಗುತ್ತೆ. ಯಾರ್ಯಾರ ಅರ್ಹತೆಗಳು ಏನೇನು ಅನ್ನೋದು ಕೊನೆಯ ಕಾಲದಲ್ಲಿ ನಿರ್ಣಯ ಆಗುತ್ತೆ. ಪರೀಕ್ಷಾ ಕೊಠಡಿಯಲ್ಲಿದ್ದಾಗ ಎಲ್ಲರಿಗೂ ಸಮಾನವಾದ ಟ್ರೀಟ್ಮೆಂಟ್. ಪರೀಕ್ಷೆ ಮುಗಿದ ಮೇಲೆ ಯಾರ್ಯಾರಿಗೆ ಏನೇನು ಅನ್ನೋದು ಅವರವರು ಅನುಭವಿಸಿದವರಿಗೆ ಗೊತ್ತು. ಹಾಗೆ ಒಂದು ರೀತಿಯಲ್ಲಿ ಭೂಲೋಕದಲ್ಲಿ ಜೀವರಾಶಿಗಳೆಲ್ಲ ಇರುವಂತಹ ಕಾಲ ಏನಿದೆ, ಇದು ಪರೀಕ್ಷಾ ಕೊಠಡಿ. ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಬರೆಯುವ ಮಕ್ಕಳು, ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಸೈನ್ಸ್ ಎಕ್ಸಾಮ್ ಅಲ್ಲಿ ಯಾವುದೋ ಒಂದು ಪಿಕ್ಚರ್ ಹಾಡು ಬರೆದ್ರು ಕೂಡ ಕೇಳೋರು ಯಾರು ಇಲ್ಲ. ಅವ್ರು ಏನ್ ಬೇಕಾದ್ರೂ ಬರಿಬಹುದು, ಅವ್ರು ಹುಚ್ಚುಚ್ಚಾಗಿ ಬರಿಬಹುದು, ಚಿತ್ರ ಬಿಡಿಸಬಹುದು, ಏನ್ ಬೇಕಾದ್ರೂ ಬರಿಬಹುದು, ಸೈನ್ಸು ಬರಿಬಹುದು. 3 ಗಂಟೆಗಳ ಕಾಲ ಯಾವ ಆ ಸೂಪರ್ವೈಸರು ಏನು ಮಾತನಾಡಲ್ಲ. ಅವರು ಮಾತನಾಡಬಾರದು, ಇವರು ಮಾತನಾಡಬಾರದು, ಅವರು ಸ್ವಇಚ್ಛೆಯಿಂದ ಏನು ಬೇಕಾದ್ರೂ ಬರಿಬಹುದು. ಹಾಗಾದ್ರೆ ಪರಿಣಾಮ ಬರೆದ ಮುಗಿದ ಮೇಲೆ ಗೊತ್ತಾಗುತ್ತೆ, ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಈಗ ಸ್ಥಿತಿಯ ಕಾಲ. ಭಗವಂತ ನಮಗೆಲ್ಲ ಈ ಭೂಮಂಡಲ ಅನ್ನುವ ವೇದಿಕೆಯಲ್ಲಿ ಕೂಡಿಸಿದ್ದಾನೆ. ಇದೊಂದು ರೀತಿ ಪರೀಕ್ಷೆ ಹಾಲಿದ್ದ ಹಾಗೆ.
ನಮ್ಮ ಪ್ರತಿಯೊಂದು ಕ್ಷಣದ ವ್ಯಾಪಾರಗಳು ಕೂಡ ನಮ್ಮ ಮುಂದಿನ ಮಾರ್ಕಿಗೆ ಅದು ಪರಿಗಣಿತವಾಗ್ತಾ ಇರುತ್ತೆ. ನಾವ್ ಹೇಗ್ ವರ್ತಿಸ್ತಾ ಇರ್ತೀವಿ. ಇಂಥ ಒಂದು ಒಳ್ಳೆಯ ಶರೀರ ಕೊಟ್ಟಿದ್ದಾನೆ ದೇವರು. ಕೋಟಿ ಕೋಟಿ ಜನ್ಮಗಳಾದ್ಮೇಲೆ ಬಂದಿರುವಂತಹ ಮನುಷ್ಯ ಶರೀರ. ಇದನ್ನ ಇಂದ್ರಿಯಗಳ ಸುಖಕ್ಕೋಸ್ಕರನೇ ಈ ಶರೀರವನ್ನ ಇನ್ವೆಸ್ಟ್ ಮಾಡ್ತಾ ಇದ್ರೆ, ತಿಂದೆ ಉಂಡೆ ಮಲಗಿದೆ, ಇವತ್ತೇನ್ ಪದಾರ್ಥ ಮಾಡಿದೆ, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಮನೆಯಲ್ಲಿ ನಡೆಯುವ ವಾರ್ತೆಗಳು ಹೀಗೆ ಇರುತ್ತೆ. ಇವತ್ತು ಈ ಪದಾರ್ಥಕ್ಕೆ ಉಪ್ಪು ಕಡಿಮೆ ಆಗಿತ್ತು, ಇಂತಹ ಪದಾರ್ಥ ನನ್ನ ಜನ್ಮದಲ್ಲೇ ತಿಂದಿರಲಿಲ್ಲ. ಇಂದ್ರಿಯಗಳ ಸುಖಕ್ಕೋಸ್ಕರ ನೀವು ಈ ವಿನಿಯೋಗ ಮಾಡ್ತಾನೆ ಇದ್ದೀರಿ. ಎಲ್ಲಾ ಯೋನಿಗಳಲ್ಲೂ ಇದೆ. ಮನುಷ್ಯ ಜನ್ಮದ ಹೆಚ್ಚುಗಾರಿಕೆಯನ್ನು ತಿಳ್ಕೊಳ್ದೇನೆ ಇದೊಂದು ರೀತಿಯಲ್ಲಿ ಪರೀಕ್ಷೆ ಹಾಲಲ್ಲಿ ಯಾವುದೋ ಚಲನಚಿತ್ರ ಗೀತೆ ಬರದಂಗಿದೆ, ವ್ಯರ್ಥವಾದ ಬದುಕು. ಆದ್ರೆ ದೇವರು ಇದಕ್ಕೆ ಸರಿಯಾಗಿ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಮನೆಯಲ್ಲೂ ವಧೆ ಬೀಳುತ್ತೆ, ಹೇಗೇಗೋ ಪರೀಕ್ಷೆ ಮಾಡಿದವರಿಗೆ. ಅದಾದ್ಮೇಲೆ ಮುಂದಿನ ಅವರ ಭವಿತವ್ಯ ಜೀವನವೂ ಕೂಡ ಉಗ್ರವಾಗಿ ಹೋಗುತ್ತೆ, ಹೇಗೇಗೋ ಹುಚ್ಚುಚ್ಚಾಗಿ ನಡೆದುಕೊಂಡ್ರೆ. ಅದೇ ತರನೇ ಭಗವಂತ ಎಲ್ಲ ತಯಾರು ಮಾಡಿಕೊಟ್ಟಿದ್ದಾನೆ. ಪಂಚಭೂತಗಳು, ಭೋಗ, ಸುಖ, ದೇಹ, ಒಳ್ಳೆಯ ಬುದ್ಧಿ, ಒಳ್ಳೆಯ ಪರಿಸರ ಎಲ್ಲ ಕೊಟ್ಟಿರ್ತಾನೆ ಪರಮಾತ್ಮ. ಅದನ್ನ ಯೋಗ್ಯ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿಲ್ಲ ಅಂತ ಆದ್ರೆ, ಅವನು ದೇವರೇನಾದ್ರೂ ಕ್ರುದ್ಧನಾದ್ರೆ, ನಮ್ಮ ರಿಸಲ್ಟ್ ಸರಿಯಾಗಿ ಬರ್ದೇನೆ ಗ್ರಹಚಾರ ಕೆಡ್ತು ಅಂದ್ರೆ ನಮ್ಮ ಅನೇಕ ವಿಧವಾದ ಅವನತಿಗಳು, ಅನೇಕ ವಿಧವಾದ ಶಿಕ್ಷೆಗಳಿಗೆ ಶಾಶ್ವತವಾಗಿ ತುತ್ತಾಗುವ ಅಪಾಯಗಳಿದೆ. ಅದಕ್ಕೆ ನೀವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಿ? ದೇವರು ಕ್ಷಮಾ ಸಮುದ್ರ, ಭಕ್ತವತ್ಸಲ ಎಲ್ಲ ಹೌದು. ಯಾರ ಪಾಲಿಗೆ? ಕರ್ತವ್ಯ ನಿರತರಾದ ಸಜ್ಜನರ ಪಾಲಿಗೆ ಈ ವಿಶೇಷಣಗಳು. ಆದ್ರೆ ನಾವು ದುಷ್ಟತನದಲ್ಲೇ ಸಾಗ್ತೇವೆ, ಸ್ವಚ್ಛಂದವಾಗಿ ವಾಸ ಮಾಡ್ತೇವೆ, ನಮ್ಮ ವಿಚಾರಗಳೆಲ್ಲ ಹೇಗೇಗೋ ಸಾಗುತ್ತೆ ಎಂದವರಿಗೆ ಮುನಿವ ಕಾಲಕ್ಕೆ ಮಹತ್ತಾದ ಅಂತ. ಅವನ್ ಸಿಟ್ಟು ಮಾಡಿಕೊಂಡ್ರೆ ಅವನ ಪೊಗರು, ಅವನ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಅನುಭವಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಎಚ್ಚರ ಅಂತ ಒಂದು ದೇವರ ಬಗ್ಗೆ ಅನ್ಯಾಯದ ಮಾತುಗಳನ್ನ ಆಡುವವರಿಗೆ. ಅವರಲ್ಲಿ ಗುಣಗಳಿಲ್ಲ, ನಾನೇ ದೇವರಾಗಿದ್ದೇನೆ. ನಾನು ಮೊನ್ನೆ ಹೇಳಿದೆ, ಒಬ್ಬ ಅಣಿಮಾಂಡವ್ಯರು ನಾನು ವಸಿಷ್ಠರ ಸಾಮ್ಯವನ್ನು ಹೊಂದುತ್ತೇನೆ ಅಂತ ಹೇಳಿ ಹೋಗಿದ್ದಕ್ಕೆ ಅವರಿಗೆ ಶೂಲಾರೋಪಣೆ ಆಯ್ತು. ಅರ್ಥಾತ್ ನಾನೇ ಪರಮಾತ್ಮನಾಗಿ ಬಿಡ್ತೇನೆ, ನಾನು ದೇವರ ಸಾಮ್ಯವನ್ನು ಅನುಭವಿಸ್ತೇನೆ, ಈ ರೀತಿ ಎಲ್ಲ ಅಭಿಪ್ರಾಯವನ್ನು ತಾಳಿದ್ರೆ ಅನೇಕ ವಿಧವಾದ ಶಾಶ್ವತವಾದ ದುಃಖಗಳಿಗೆ ನಾವು ಈಡಾಗುತ್ತೇವೆ. ಹಾಗಾಗಿ ಭಗವಂತ ಮನೆಯಲ್ಲಿ ತಾಳಿದ ಕ್ಷಮಾಗುಣವನ್ನ ರಣರಂಗದಲ್ಲಿ ಹೇಗೆ ತೋರೋದಿಲ್ಲ, ಅದೇ ತರ ಸೃಷ್ಟಿಯ ಕಾಲದಲ್ಲಿ ತೋರಿದ ಕ್ಷಮಾಗುಣವನ್ನ, ಸ್ಥಿತಿಯ ಕಾಲದಲ್ಲಿ ತೋರಿದ ಕ್ಷಮಾಗುಣವನ್ನ ಅವನು ಪ್ರಳಯ ಕಾಲದಲ್ಲಿ ತೋರಲ್ಲ. ಅಂದ್ರೆ ಪ್ರಳಯ ಕಾಲ ಅಂದ್ರೆ ರಣರಂಗದ ಕಾಲ ಅಂತ. ಅದು ಒಂದು ರೀತಿಯಲ್ಲಿ ಜೀವರಾಶಿಗಳ ಸಾಧನೆಗೆ ಉತ್ತರವನ್ನ ಕೊಡುವಂತಹ ಕಾಲ, ಅವರಿಗೆಲ್ಲ ಅಂಕಗಳನ್ನು ನೀಡುವ ಕಾಲ. ಆ ಸಮಯದಲ್ಲಿ ಅವನು ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಶಾಶ್ವತವಾದ ಉಗ್ರವಾದ ಲೋಕಗಳನ್ನ, ನಿರಂತರ ಹೆದರುವ, ನಿರಂತರ ಬೆಚ್ಚಿ ಬೀಳುವಂತಹ ಭಯಂಕರವಾದ ನರಕಗಳಲ್ಲಿ ತೆಗೆದು ಒಗಿತಾನೆ. ಜಾಗ್ರತೆ ಅಂತ ಸುಮ್ಮನೆ ಹುಡುಗಾಟ ಮಾಡುವ ಮಕ್ಕಳಿಗೆ ಎಚ್ಚರಿಕೆಯ ಕರೆಗಂಟೆ ಇರಲಿ ಅಂತ ವಾದಿರಾಜರು ಎಚ್ಚರಿಸ್ತಾ ಇದ್ದಾರೆ. ಸುಮ್ಮನೆ ಪ್ರಮೇಯಗಳನ್ನ ಹೇಳಿಕೊಂಡು ಹೋಗುವುದೇ ದೃಷ್ಟಿಯಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇವರ ಬಗ್ಗೆ ಹುಡುಗಾಟ ಆಡಬೇಡಿ. ಸುಮ್ಮನೆ ಪೂರ್ವ ಪಕ್ಷ ಅನ್ನೋದು, ದೇವರಿಗೆ ಅವನು ನಮ್ಮ ತರಣೆ ಅಲ್ವಾ, ನಾವ್ಯಾಕೆ ದೇವರಾಗಬಾರ್ದು, ಏನೇನೋ ಒಂದು ರೀತಿಯಲ್ಲಿ ವೇದಗಮ್ಯನಾದ ಪರಮಾತ್ಮನ ಬಗ್ಗೆ ಅವಹೇಳನದ ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳಿಂದ ನೀವು ಹೊರಗೆ ಬಂದು ಅಭಿಪ್ರಾಯಗಳು ಸರಿಯಾಗಿ ತಿಳಿದ ಮೇಲೆ ಅದನ್ನ ಅನುಷ್ಠಾನ ಮಾಡಬೇಕು. ಬರೀ ಪ್ರಶ್ನೆ ಕೇಳುವುದೇ ಬದುಕಿನ ಗುರಿ ಆಯ್ತು, ಒಂದು ವಿತಂಡ ಮಾಡುವುದೇ ಬದುಕಿನ ಗುರಿ ಆಯ್ತು ಅಂದ್ರೆ ದೇವರದಕ್ಕೆ ಯೋಗ್ಯವಾದ ಶಿಕ್ಷೆಯನ್ನ ಉಗ್ರವಾಗಿ ನೀಡ್ತಾನೆ. ಜಾಗ್ರತೆ ಅಂತ ಒಂದು ಮಧ್ಯದಲ್ಲಿ ಎಚ್ಚರಿಕೆಯ ಮಾತು ಇದು. ವಾಸ್ತವಿಕವಾಗಿ ಮನೆಯಲ್ಲಿ ಈಗ ಉದಾಹರಣೆಗೆ ಅದಕ್ಕೆ ದೃಷ್ಟಾಂತಗಳನ್ನ ಹೇಳ್ತಾರೆ. ಸ್ವಯಂ ಕೃಷ್ಣಾವತಾರದಲ್ಲಿ ಪರಮಾತ್ಮನ ಮಗ ನರಕಾಸುರ. ಯಾಕೆಂದ್ರೆ ವರಾಹ ಮತ್ತೆ ಭೂದೇವಿಯರ ಮಗನಾಗಿ ಅವತಾರ ಮಾಡಿದವನು ನರಕಾಸುರ. ಆ ನರಕಾಸುರ ಮಾಡುವ ಅನ್ಯಾಯಗಳಿಗೆ ಲಕ್ಷ್ಮೀದೇವಿ ಅಂದ್ರೆ ಸತ್ಯಭಾಮಿನ ಕರೆದುಕೊಂಡು ಹೋಗಿ ಭಗವಂತ ಉಗ್ರವಾದ ಹೋರಾಟವನ್ನ ಮಾಡಿ ಅವನನ್ನ ಸಂಹಾರವನ್ನೇ ಮಾಡ್ತಾನೆ. ಅಂದ್ರೆ ದೇವರ ಒಂದು ನಿಯಮ ಏನು ಅಂದ್ರೆ, ಅವನು ಈಗ ರಾಮಾವತಾರದಲ್ಲಿ ಸಂಪಾತಿ, ಜಟಾಯು, ಶಬರಿ, ಶರಭಂಗ, ಗುಹ ಜಾತಿಗಳನ್ನೇ ನೋಡದೆ ಅನುಗ್ರಹ ಮಾಡಿದ. ಆದ್ರೆ ಈ ಕೃಷ್ಣಾವತಾರದಲ್ಲಿ ಆಗ್ಬೇಕಾದ್ರೆ
ಆ ಆ, ನರಕಾಸುರನ ಸಂಹಾರ ಮಾಡಿದ, ಯಾದವರ ಸಂಹಾರಕ್ಕೆ ಇವನೇ ಹೇತುವಾದ. ಅಪರಾಧ ಮಾಡಿದ್ರೆ ತನ್ನ ಬಂಧು ಬಾಂಧವರು ಮಕ್ಕಳು ಅಂತನೂ ನೋಡಲ್ಲ ದೇವರು. ಅವರು ನಿರಪರಾಧಿಗಳಾಗಿದ್ರೆ ಎಂತಹ ಪ್ರಾಣಿ ಪಕ್ಷಿಗಳನ್ನು ಉದ್ಧಾರ ಮಾಡ್ತಾನೆ. ಅವನಿಗೆ ಬೇಕಾಗಿರುವುದು ಪ್ರಾಮಾಣಿಕತನದ ಗುಣಧರ್ಮಗಳೇ ವಿನಃ ಯಾವುದೇ ಬಂಧು ಬಾಂಧವರು ಅನ್ನುವ. ಒಬ್ಬ ಸ್ಕೂಲ್ ಟೀಚರ್ ಮಕ್ಕಳಿಗೆಲ್ಲ ಹೊಡಿತಿರ್ತಾನೆ, ತನ್ನ ಮಗ ಇದ್ದಾಗ ಏನ್ ಮಾಡ್ತಾನೆ, ಆ ವೇಗವನ್ನ ಕಡಿಮೆ ಮಾಡ್ತಾನೆ. ಹೊಡೆಯುವ ವೇಗವನ್ನ ಪಕ್ಕದ ಮಗುವಿಗೆ ಎಷ್ಟು ವೇಗವಾಗಿ ಹೊಡಿತಾನೆ ಅಷ್ಟು ವೇಗವಾಗಿ ಹೊಡೆಯಲ್ಲ, ವೇಗವನ್ನ ಕಡಿಮೆ ಮಾಡ್ತಾನೆ. ಆದ್ರೆ ಯಾವುದೇ ಕಾರಣದಿಂದ ಪರಮಾತ್ಮ ಈ ಪಾಶ್ಚಾಟಿ ಮಾಡೋದೇ ಇಲ್ಲ. ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಮಾಡ್ತಾರೆ ಅವರ ಅನ್ಯಾಯಕ್ಕೆ ತಕ್ಕಂತೆ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ ಭಗವಂತ. ಆ ದೃಷ್ಟಿಯಿಂದ ದೇವರ ವಿಷಯದಲ್ಲಿ ಹುಡುಗಾಟವನ್ನ ಆಡಬೇಡಿ, ದೇವರ ವಿಷಯದಲ್ಲಿ ತಪ್ಪಾಗಿ ನಡೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಈ ಪದ್ಯದಲ್ಲಿ ನರಕಾಸುರನಿಗೆ ಶಿಕ್ಷೆ ಕೊಟ್ಟಂತೆ ಆ ಕೆಲವರ ಸ್ವಭಾವವೇ ಹಾಗಿರುತ್ತೆ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮಾವೇ ಮನುತ್ತಮಂ ಅಂತ. ಅಂದ್ರೆ ನನ್ನ ಶರೀರ ಮನುಷ್ಯರ ಶರೀರದ ಹಾಗೆ ಕಾಣುತ್ತೆ ಎನ್ನುವ ದೃಷ್ಟಿಯಿಂದ ಕೆಲವರು ಮಾನವ ಸಾಮಾನ್ಯರು ನನ್ನನ್ನು ತಪ್ಪಾಗಿ ಗ್ರಹಿಸಿಕೊಂಡು ನನಗೆ ಈ ರೀತಿ ಎಲ್ಲ ಆಲೋಚನೆಗಳನ್ನು ಮಾಡ್ತಾರೆ, ನನಗೆ ಅಪಚಾರಗಳನ್ನು ಮಾಡ್ತಾರೆ. ಆದ್ರೆ ಆಸುರಿ ಸ್ವೇವ ಯೋನಿಶೋ ಪಾತಯಾಮಿ ಅಂತ ಹೇಳ್ತಾನೆ. ನನ್ನನ್ನ ತಪ್ಪಾಗಿ ಭಾವಿಸಿದ ಪಾಪದಿಂದಾಗಿ ಅವರನ್ನ ಅಸುರ ಯೋನಿಗಳಲ್ಲಿ ಹಾಕಿ ನಾನು ಶಿಕ್ಷೆಯನ್ನು ಕೊಡ್ತೇನೆ. ಅವರ ವಿಷಯದಲ್ಲಿ ಯಾವುದೇ ರೀತಿಯಾದ ಕ್ಷಮೆಯನ್ನು ನಾನು ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತುಗಳನ್ನ ಕೃಷ್ಣನೇ ಆಡಿದ್ದಾನೆ. ಹಾಗಾಗಿ ಅವನ ವಿಧಿ ನಿಷೇಧಗಳನ್ನ ಉಲ್ಲಂಘನೆ ಮಾಡಿ ಬದುಕುವಂತಹ, ಆ ವೇದೋಕ್ತವಾದ ಭಾವನೆಗಳಿಂದ ವ್ಯತಿರಿಕ್ತವಾಗಿ ಜೀವನವನ್ನು ನಡೆಸುವಂತಹ ವ್ಯಾಪಾರವನ್ನ ನಾವು ಯಾವತ್ತೂ ಮಾಡಬಾರದು. ಅನೇಕ ದೃಷ್ಟಾಂತಗಳು ಈ ವಿಷಯದಲ್ಲಿ ನೀಡಬಹುದು. ಪ್ರಧಾನವಾದ ಅಂಶ ಇಷ್ಟೇ: ಗೌರವದಿಂದ ಭಕ್ತಿಯಿಂದ ಭಗವಂತನ ವಿಷಯದಲ್ಲಿ ವ್ಯವಹಾರ ಮಾಡಿ, ಯಾವುದೇ ಕಾರಣದಿಂದ ಒಂದು ಮಾನವರ ಜೊತೆಗೆ ತಮಾಷೆ ಮಾತುಗಳನ್ನಾಡಿ ಕಾಲಾಂತರದಲ್ಲಿ ಸುಧಾರಿಸಿಕೊಳ್ಳುವ ಹಾಗೆ ದೇವರ ವಿಷಯದಲ್ಲಿ ಸುಧಾರಿಸಿಕೊಳ್ಳಿಕ್ಕಾಗಲ್ಲ. ಇದೆಲ್ಲ ಅಪರಾಧಗಳು ಶಾಶ್ವತವಾಗಿ ದಾಖಲಾಗುತ್ತೆ. ಪರಮಾತ್ಮನಲ್ಲಿ ಮಾಡುವ ಅಪರಾಧಗಳೆಲ್ಲ ಶಾಶ್ವತವಾಗಿ ದಾಖಲಾಗುತ್ತೆ. ಅದರ ಅನ್ಯಾಯಗಳನ್ನ ನಾವೇ ಅನುಭವಿಸಬೇಕಾಗುತ್ತೆ. ಎಚ್ಚರ ಅಂತ ಒಂದು ಮಧ್ಯದಲ್ಲಿ 61ನೇ ಪದ್ಯದಲ್ಲಿ ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ, ಈಗ ನಮ್ಮ ಹೃದಯ ಗುಹಾಂತರ್ಯಾಮಿಯಾಗಿ ಅಣುವಾಗಿ ನಮಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ತಾ ಇದ್ದಾನೆ ಕೃಷ್ಣ. ಆದ್ರೆ ನಿರಂತರ ನೋಡ್ತಾನೆ ಇದ್ದಾನೆ. ಸಿಸಿ ಕ್ಯಾಮೆರಾ ಇಲ್ಲ, ಇತ್ತೀಚೆಗೆ ಬಂದಿದೆ. ಪರಮಾತ್ಮ ಅನಂತ ಕಾಲದಿಂದ ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ಜೀವರ ಪ್ರತಿಯೊಂದು ಚಲನವಲನಗಳನ್ನು ಕೂಡ ನೋಡ್ತಾ ಇದ್ದಾನೆ. ಅನಂತ ಜನ್ಮಗಳ ಕರ್ಮಗಳ ಪ್ರವಾಹ, ಅನಂತ ಜನ್ಮಗಳಲ್ಲಿ ಅವರ ಮಾನಸಿಕ ಸಂವೇದನೆಗಳು, ಅದೆಲ್ಲವನ್ನೂ ದೇವರು ನೋಡ್ತಾ ಇದ್ದಾನೆ. ಒಟ್ಟಿಗೆ ಶಿಕ್ಷೆ ಕೊಡ್ತಾನೆ. ಜಗತ್ತಿನಲ್ಲಿ ಬಾಹ್ಯವಾಗಿ ನಡೆದ ಅಪರಾಧಗಳಿಗೆ ಮಾತ್ರ ಶಿಕ್ಷೆ ಸಿಗುತ್ತೆ, ಅಂತರಂಗದಲ್ಲಿ ನಡೆದ ಅಪರಾಧಗಳಿಗೆ ಶಿಕ್ಷೆ ಸಿಗಲ್ಲ. ಪರಮಾತ್ಮ ಮಾನಸಿಕವಾದ ಸಂವೇದನೆಗಳಿಗೂ ಶಿಕ್ಷೆಯನ್ನು ನೀಡ್ತಾನೆ, ಮಾನಸಿಕವಾದ ಭಾವನೆಗಳಿಗೂ ಒಳ್ಳೆಯ ಫಲಗಳನ್ನ ನೀಡ್ತಾನೆ. ಹಾಗಾಗಿ ಅವನ ಬಗ್ಗೆ ಸರಿಯಾದ ಎಚ್ಚರದಲ್ಲಿ ನಿಮ್ಮ ಭಾವನೆಗಳು, ನೀವು ಮಲಗಿದಾಗ್ಲೂ ಕೂಡ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಹೇಳ್ತಾರೆ ನೋಡಿ. ಮಲಕ್ಕೊಂಡು ಕರ್ತವ್ಯಗಳನ್ನ ಮಾಡಿದವರಿಗೆ ಯಾರಾದ್ರೂ ಆಫೀಸ್ ಕೆಲಸ ನಾನು ಮಲ್ಕೊಂಡು ಮನ್ಸಲ್ಲಿ ಮಾಡ್ತೀನಿ ಅಂದ್ರೆ ಸಂಬಳ ಕೊಡ್ತಾರ? ಪರಮಾತ್ಮ ತನ್ನ ಮಲ್ಕೊಂಡು ಅವನನ್ನು ಯೋಚನೆ ಮಾಡ್ತಾ ಇದ್ರು. ರಾತ್ರಿ ಕಾಲ ಹಾಸಿಗೆಯಲ್ಲಿ ಮಲಗಿ ಅಚ್ಯುತ ಗೋವಿಂದ ಕೃಷ್ಣ ಅಂತ ಸ್ಮರಣೆ ಮಾಡಿದ್ರು ಅನಂತವಾದ ಫಲವನ್ನು ಕೊಡ್ತಾನೆ. ಅಂಥ ಫಲದಾಯಕನಾದ ಭಗವಂತನ ಬಗ್ಗೆ ನಿಮಗೆ ಸರಿಯಾದ ಎಚ್ಚರ ಇರಲಿ. ಈ ದೃಷ್ಟಿಯಿಂದಲೇ ಮಹಾತ್ಮರೆಲ್ಲ ನಿರಂತರ ಇದೊಂದು ಸಾಧನೆ, ದೇವರು ಸಾಧನ ಶರೀರ ಕೊಟ್ಟಿದ್ದಾನೆ, ಉತ್ತಮವಾದ ಫಲವನ್ನ ಪಡೀಬಹುದು ಅಂತ ಮಹಾಂತೋಹಿ ಕಥಾಂಕತ್ವಂ ಸಂಚರಂತಿ ತಥಾ ತಥಾ ಅಂತ ಹೇಳಿದ್ದಾರೆ. ಕಂಡ ಕಡೆಗಳಲ್ಲಿ ಸಾಗಿ ಕೇವಲ ನಮ್ಮ ಗುಡಿಗುಂಡಾರದಲ್ಲಿ ಅವನನ್ನ ಸರ್ವೋತ್ತಮ ಅಂತ ಹೇಳೋದಲ್ಲ, ಸಾವಿರಾರು ಜನರ ಮುಂದೆ 10 ಜನರನ್ನ ಸೇರಿಸಿ ಅವರಿಗೆಲ್ಲ ಭಗವತ್ ತತ್ವವನ್ನು ಹೇಳಬೇಕು. ಈಗ ಈ ಗ್ರೂಪ್ ಅಲ್ಲೂ ತುಂಬಾ ಜನ ಇದ್ದೀರಿ. ನೀವು ಕೇಳಿಕೊಂಡ ವಿಷಯ ಯಾವ್ದಾದ್ರೂ ಚೆನ್ನಾಗಿ ಮನನ ಆಗಿದೆ ಅಂದ್ರೆ ಒಂದ್ 4 ಜನಕ್ಕೆ ಅದನ್ನ ಹೇಳಿದ್ರೆ ನಿಮಗೆ ಸಿಗುವ ಲಾಭ ತುಂಬಾ ದೊಡ್ಡ ಪ್ರಮಾಣದ ಲಾಭ ಇದೆ. ಅದೊಂಥರ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ.
ನಿಮ್ಮ ಮನಸ್ಸಿನಲ್ಲಿ ನೀವೇ ಆಲೋಚನೆ ಮಾಡುವುದು ಬೇರೆ, 4 ಜನಕ್ಕೆ ನೀವು ತಿಳಿದದ್ದನ್ನು ಹೇಳುವುದು ಬೇರೆ. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದದ್ಯಾತ್ ವಿಮುಮುಕ್ಷುರಾತ್ಮನಃ ಅಂತ. ಮೋಕ್ಷದ ಅತಿಶಯವಾದ ಸುಖ ನಿಮ್ಮ ಪಾಲಿಗೆ ಸಿಗಬೇಕು ಅಂತಾದ್ರೆ ನೀವು ಮಾಡುವ ಮಾನಸಿಕವಾದ ಒಳ್ಳೊಳ್ಳೆ ಚಿಂತನೆಗಳನ್ನ ಮತ್ತೊಬ್ಬರಿಗೆ ಹೇಳಿ. ಏಕಸ್ವಾದು ನಭುಂಜೀತ ಅಂತ. ನಿಜವಾಗಿ ಸಂತೋಷ ಆಗೋದು ಯಾವಾಗ ಒಂದು ಮಿಠಾಯಿ ಮಾಡಿರ್ತೀರಿ, ತುಂಬಾ ಚೆನ್ನಾಗಿದೆ ಅಂದಾಗ 4 ಜನಕ್ಕೆ ಕೊಟ್ಟು ತಿಂದಾಗ ನಿಮಗೂ ಆನಂದ ಇದೆ. ಅವರು ತಿಂತ ಹೇಳ್ತಾರೆ ಎಷ್ಟ್ ಚೆನ್ನಾಗಿದೆ ಅಂತ. ಅವಾಗ ನಿಮ್ಮ ಆನಂದ 10 ಪಟ್ಟು ಜಾಸ್ತಿ ಆಗುತ್ತೆ. ನೀವೊಬ್ರೇ ಅದನ್ನ ಮುಚ್ಚಿಟ್ಟುಕೊಂಡು ತಿಂದ್ರೆ ಅಷ್ಟು ಆನಂದ ಅನುಭವಿಸ್ಲಿಕ್ಕೆ ಆಗಲ್ಲ. ಕೊಟ್ಟು ತಿಂದಾಗ ಆಗುವ ಆನಂದ ಸ್ವಾರ್ಥದಿಂದ ತಿಂದಾಗ ಆಗೋದಿಲ್ಲ. ಹಾಗೆ ಈ ಭಗವದ್ ವಿಚಾರಗಳನ್ನು 10 ಜನಕ್ಕೆ ಸಂಚಾರ ಮಾಡಿ ಅದನ್ನ ಹಂಚಿಕೊಂಡು ತಿನ್ನಬೇಕು ಅನ್ನುವುದು ನಾರದ ಸನಕಾದಿಗಳೆಲ್ಲ ಅಭಿಪ್ರಾಯ ಆಗಿದೆ. ನೀವು ನಿಮ್ಮ ಸುತ್ತ ಆವರಣದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಆ ರೀತಿಯಾಗಿ ನಡೆದುಕೊಳ್ಳಿ ಎನ್ನುವ ಸೂಚನೆಗಳನ್ನು ಕೂಡ ಜ್ಞಾನಿಗಳು ನಮ್ಮ ಪಾಲಿಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದರ ತಾತ್ಪರ್ಯಾರ್ಥ, ದೇವರ ವಿಷಯದಲ್ಲಿ ಈಗ ಅವನು ಶಾಂತವಾಗಿದ್ದಾನೆ ಅಂತ ನೀವು ಶಾಂತ ಆಗಿರಬೇಡಿ, ನೀವು ಅವನ ವಿಚಾರದಲ್ಲಿ ಶಾಂತತೆಯನ್ನು ಹೊಂದಬೇಡಿ. ನಿರಂತರ ಅವನನ್ನ ಧ್ಯಾನ ಮಾಡುವುದು, ಅವನನ್ನ ಸ್ತೋತ್ರ ಮಾಡುವುದು, ಈ ತರ ನಿಮ್ಮ ಬದುಕು ಬಂಗಾರವಾಗಬೇಕು. ಮುಂದಿನ ನಿಮ್ಮ ಉತ್ತರಗಳು, ನಿಮ್ಮ ಬದುಕಿನ ಉತ್ತರಗಳು ಚೆನ್ನಾಗಿರಬೇಕು ಅಂದ್ರೆ ಇವತ್ತು ಅವನು ಕೊಟ್ಟಿರುವ ಈ ಸಾಧನ ಶರೀರ ಅವನಿಗೆ ಸರಿಯಾಗಿ ಸಮರ್ಪಣೆ ಆಗಬೇಕು ಅನ್ನುವುದು ತಾತ್ಪರ್ಯ. ಇಲ್ಲ ಅಂತ ಆದ್ರೆ ಅದಕ್ಕೆ ವಿಪರೀತವಾದ ಫಲವನ್ನ ಖಂಡಿತ ನಾವು ಅನುಭವಿಸ್ತೀವಿ ಅನ್ನುವುದು ನಿಶ್ಚಯ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ ಅಂತ 61ನೇ ಪದ್ಯದಲ್ಲಿ ಇಲ್ಲಿಯ ತನಕ ಬರೀ ಪ್ರಮೇಯ, ತತ್ವ, ದೇವರ ಬಗ್ಗೆ ಇರುವ ಅಜ್ಞಾನ ಪರಿಹಾರ ಇವುಗಳನ್ನು ಹೇಳ್ತಾ ಇದ್ರು. ಈಗ ಹೇಳಿ ಕೊನೆಗೆ ಹೇಳಿದ್ರು, ಈಗ ಸುಮ್ಮನೆ ಇದಾನ್ ದೇವರು, ನೀವು ಹೀಗೆ ನಡ್ಕೊಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇನ್ನ 2 ಪೆಟ್ಟು ಕೊಡ್ತಾನೆ, ಜಾಗ್ರತೆ ಅಂತ 61ನೇ ಪದ್ಯದಲ್ಲಿ ಎಚ್ಚರಿಸಿ ಪುನಃ ತತ್ವವನ್ನು ಹೇಳಿಕೊಂಡು ಮುಂದುವರಿತಾರೆ. 62ನೇ ಪದ್ಯದಲ್ಲಿ ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ ನ್ಯಾಯ ಕೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು. ಈಗ ದೇವರ ಬಗ್ಗೆ ಕೆಲವರು ಹೇಳುವುದೇನು ಅಂದ್ರೆ, ದೇವರಿಗೂ ಮನುಷ್ಯರಂತೆ ಗರ್ಭವಾಸಾದಿಗಳಿದೆ. ನಮ್ಮಂತೆ ಅವನು ದೇವಕಿಯ ಗರ್ಭದಿಂದ ಹುಟ್ಟಿದ, ಕೌಸಲ್ಯ ಗರ್ಭದಿಂದ ಹುಟ್ಟಿದ, ದೇವಕಿಯ ದಶರಥ ಜಾತಃ, ದೇವಕಿಯಿಂದ ದಶರಥನಿಂದ ಮಗನಾಗಿ ಹುಟ್ಟಿದ ಅಂತ ಈ ರೀತಿ ಎಲ್ಲ ಮಾತುಗಳಿದೆ. ಆದ್ರೆ ನಾಯಂ ಗರ್ಭೇವು ಸತ್ಪ್ರಭು, ಯಾವ ಗರ್ಭವಾಸದ ದುಃಖವನ್ನು ಕೂಡ ಅವನು ಅನುಭವಿಸಿಲ್ಲ. ಒಂದು ವಾಯು ಪುರಾಣದ ಪ್ರಕಾರ ದೇವಕಿಯ ಹೊಟ್ಟೆ ತಿಂಗಳಿಗೆ ದಪ್ಪ ಆಗ್ತಾ ಇತ್ತಂತೆ. ವಾಯುದೇವರು ಯಾವ ಮಾಸದಲ್ಲಿ ಹೊಟ್ಟೆ ಎಷ್ಟು ದಪ್ಪ ಆಗ್ಬೇಕು ಅಷ್ಟು ಗಾಳಿ ತುಂಬುತ್ತಾ ಇದ್ರಂತೆ. 9 ತಿಂಗಳಾದಾಗ ದೇವರು ಪ್ರಕಟನಾದ, ಗಾಳಿ ಹೊರಗೆ ತೆಗೆದ್ರು ಅಂತ ವಾಯು ಪುರಾಣ ಹೇಳುತ್ತೆ. ಹಾಗಾಗಿ ಯಾವ ಶುಕ್ಲ ಶೋಣಿತಗಳ ಸಂಬಂಧ ಅಂದ್ರೆ ರಕ್ತ, ಆ ರೀತಿಯಾದ ಒಂದು ಮಾಂಸ, ಇವುಗಳ ಸಂಬಂಧದಿಂದ ದೇವರು ಜೀವರಾಶಿಗಳು ಹೇಗೆಲ್ಲ ಬದ್ದಾಡ್ತಾರೆ. ತಾಯಿಯ ಗರ್ಭದ ಒಳಗಡೆ ಕೈಕಾಲು ಅಳ್ಳಾಡ್ಸಲಿಕ್ಕಾಗದೆ ವಿಪರೀತವಾದ ದುಃಖವನ್ನು ಅನುಭವಿಸ್ತಾರಂತೆ. ನರಕ ದುಃಖಕ್ಕಿಂತ ಭಯಾನಕ ದುಃಖ ಗರ್ಭವಾಸ ದುಃಖ ಅಂತ ಹೇಳಿದ್ದಾರೆ. ಅದನ್ನು ದಾಟಿಕೊಂಡು ಬಂದಿದ್ದೇವೆ, ಮತ್ತೆ ಅದನ್ನು ಅನುಭವಿಸಬೇಕಾಗುತ್ತೆ. ಭಯಂಕರವಾದದ್ದು. ಈಗ ಮರ್ತೋಗಿರುತ್ತೆ, ಮತ್ತೆ ಅನುಭವಿಸಬೇಕಾಗುತ್ತೆ. ಅದನ್ನ ದಾಟಿಕೊಂಡು ನೀವು ಹೋಗಬೇಕು ಅಂದ್ರೆ ಖಂಡಿತ ನೀವು, ಎಲ್ಲ ಪುರಾಣಗಳು ಎಚ್ಚರಿಸಿದೆ, ಗರ್ಭವಾಸ ದುಃಖ ಭಯಾನಕ, ನರಕ ದುಃಖ ಭಯಾನಕ, ಮರಣದ ದುಃಖ ಭಯಾನಕ. ಈಗ ಆರಾಮಾಗಿದ್ದೀರಿ, ಟೈಮ್ ವೇಸ್ಟ್ ಮಾಡಬೇಡಿ, ಎಲ್ಲ ಪುರಾಣಗಳು ಹೇಳಿದೆ. ಆದ್ರೆ ಕೊನೆಗೆ ಉತ್ತರ ಏನು ಅಂದ್ರೆ, ಅದಕ್ಕೆ ದೇವರೇ ನಮಗ್ ಮನಸ್ಸು ಕೊಡಬೇಕು ಅನ್ನೋದು ಉತ್ತರ ಅಷ್ಟೇ. ಈಗ ಪ್ರಕೃತ ಅವನನ್ನ ಹೇಗೆ ಚಿಂತನೆ ಮಾಡಬೇಕು? ನಮ್ಮ ಬದುಕಿನ ಸಾರ್ಥಕತೆಯ ಕ್ಷಣ ಯಾವುದು ಅಂದ್ರೆ, ಜನನ ಮರಣಗಳ ದುಃಖದ ಪರಿಹಾರಕ್ಕೆ ಪರಮಾತ್ಮನಿಗೆ ನಮ್ಮಂತೆ ಜನನ ಮರಣಗಳಿಲ್ಲ ಅಂತ ಅನುಸಂಧಾನ ಮಾಡೋದೇ ಒಂದು ಪರಿಹಾರ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ತಾಯ ಹೊಟ್ಟೆಯಿಂದ ಮೂಲ ರೂಪವ ತೋರಿ. ತಾಯಿಯ ಹೊಟ್ಟೆಯಿಂದ ಮೂಲ ರೂಪದಿಂದಲೇ ಭಗವಂತ ಬಂದಿದ್ದಾನೆ. ಮೂಲ ರೂಪ ಅನ್ನೋದಕ್ಕೆ ಎಲ್ಲಿಯಾದ್ರೂ ಸಾಧ್ಯನಾ? ಇದೆ ಅಚಿಂತ್ಯ ಐಶ್ವರ್ಯ ಶಕ್ತಿ ಅಂತ ಕರೆಯುವುದು. ದೇವಕಿಯ ಗರ್ಭವನ್ನ ನೆಪ ಮಾಡಿಕೊಂಡು ಆದಿನಾರಾಯಣ ಹೇಗೆ ಗಜರಾಜನನ್ನ ಸಂಹಾರ ಮಾಡಬೇಕಾದ್ರೆ ಶಂಖಚಕ್ರ ಗದಾಧಾರಿಯಾಗಿ ಬಂದ, ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕಾದ್ರೆ, ಹಿರಣ್ಯಕಶ್ಯಪನ ಸಂಹಾರ ಮಾಡಬೇಕಾದ್ರೆ ವರಾಹ ನರಸಿಂಹ ರೂಪಗಳಿಂದ ಭಗವಂತ ಶಂಖಚಕ್ರಧಾರಿಯಾಗಿ ಹೇಗೆ ಬಂದ, ಅದೇ ತರ ಕೃಷ್ಣಾವತಾರದಲ್ಲೂ ಬಂದಿದ್ದಾನೆ. ದೇವಕಿಯ ಗರ್ಭವಾಸ ಅನ್ನೋದು ಸುಮ್ಮನೆ ನೆಪ ಮಾತ್ರ. ಆಯುಧ ಸಹಿತ ಪೊರವಂಟ. ಎಲ್ಲ ಪುರಾಣಗಳಲ್ಲೂ ಸ್ಪಷ್ಟವಾಗಿ ಭಗವಂತ ಯಾವುದರಲ್ಲಿ ಕೃಷ್ಣನ ಮಹಿಮೆಯನ್ನು ಹೇಳ್ತಿರೋ ಅಲ್ಲೆಲ್ಲ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಶಂಖ, ಗದ, ಚಕ್ರ ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ಹೊರಗೆ ಬಂದಿದ್ದಾನೆ.
ನ್ಯಾಯ ಕೋವಿದರು ಹುಟ್ಟಿದನೆಂಬರೇ ಸರಿಯಾದ ಯುಕ್ತಿಯನ್ನು ತಿಳಿದವರು. ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಬೇಕು? ತಾಯಿಯ ಗರ್ಭದಿಂದ ಹುಟ್ಟಬೇಕು, ದೇಹ ಎಲ್ಲ ತೊಳಿಬೇಕು, ನೆತ್ತಿಯ ನೀರನ್ನೆಲ್ಲ ಒರೆಸಬೇಕು. ಆಮೇಲೆ ಆ ತಾಯಿಯ ಗರ್ಭದಿಂದ ಬಂದ ಮಗುವಿನ ಆ ನಾಳವೇಷ್ಟನ ಕರುಳು ಬೆಳ್ಳಿ ಎಲ್ಲ ಸುತ್ತಕೊಂಡಿರುತ್ತೆ, ಅದನ್ನ ತುಂಡು ಮಾಡಬೇಕು. ಇದು ಯಾವುದೇ ರೀತಿಯಾದ ಈ ಏನು ಮಾನವ ಪ್ರಾಕೃತ ಸಂಬಂಧಗಳನ್ನು ಕೂಡ ದೇವರು ತೋರಿಸಿಕೊಳ್ಳದೆ ಆ ದೇವಕಿ ವಸುದೇವರಿಗೆ ವಿಶ್ವರೂಪವನ್ನು ತೋರಿಸ್ತಾನೆ ಭಗವಂತ. ಶಂಖಚಕ್ರಗಳನ್ನು ಧರಿಸಿದ ದಿವ್ಯವಾದ ರೂಪವನ್ನು ತೋರಿಸ್ತಾನೆ. ಆದ್ರಿಂದ ದೇವರ ಬಗ್ಗೆ ಮನುಷ್ಯರಂತೆ ಯಾವ ಚೇಷ್ಟೆಗಳು ಕಂಡಿಲ್ಲ. ಆದ್ರಿಂದ ಅಷ್ಟು ಸಣ್ಣ ಗರ್ಭದಲ್ಲಿ ಬ್ರಹ್ಮಾಂಡವನ್ನೇ ಗರ್ಭದಲ್ಲಿ ಧರಿಸಿದ ಪರಮಾತ್ಮನನ್ನ ದೇವಕ್ಕೆ ಧರಿಸ್ಲಿಕ್ಕೆ ಹೇಗ್ ಸಾಧ್ಯ? ಆಲೋಚನೆ ಮಾಡಿ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಡೆಯುತ್ತಾ? ದೇವರೇನೋ ನಮ್ಮಂತೆ ನಿಮ್ಮಂತೆ ಇದ್ದಾನ? ಬ್ರಹ್ಮಾಂಡೋದರ ಅವನನ್ನ ಆ ದೇವಕ್ಕೆ ಹೇಗೆ ತಾನೇ ಧರಿಸಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಆಲೋಚನೆ ಮಾಡಿ ಮತ್ತೆ ಜೀವರಾಶಿಗಳನ್ನೆಲ್ಲ ರಕ್ಷಣೆ ಮಾಡುವ ಪರಮಾತ್ಮನೇ ತಾನು ಒಂದು ಗರ್ಭವಾಸರ ದುಃಖದಲ್ಲಿ ಸಿಕ್ಕಾಕೊಳ್ತಾನ. ಇಂಥ ಯುಕ್ತಿಗಳಿಂದ, ನ್ಯಾಯ ಅಂದ್ರೆ ಯುಕ್ತಿಗಳು, ಇಂಥ ಯುಕ್ತಿಗಳಿಂದ ನೀವು ಆಲೋಚನೆ ಮಾಡಿದ್ರೆ ದೇವರಲ್ಲಿ ಯಾವುದೇ ರೀತಿಯಾದ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೆಲವು ಕಡೆ ಇಂತಹ ಅಂಶವನ್ನ ಬಿಟ್ಬಿಡೋದು. ಇವತ್ತೇನಾಗಿದೆ, ಒಂದು ತರ ಈ ಆಯುರ್ವೇದ ಶಾಸ್ತ್ರದ ಹಾಗೆ. ಈ ಆಯುರ್ವೇದ ಶಾಸ್ತ್ರ ಏನಾಗಿದೆ ಅಂದ್ರೆ ಚರಕ, ಸುಶ್ರುತ, ಅಷ್ಟಾಂಗ ಹೃದಯ ಎಲ್ಲಾದ್ರಲ್ಲೂ ಕೂಡ ಒಂದೊಂದು ರೋಗಗಳಿಗೆ ಒಂದೊಂದು ರೀತಿಯಾದ ಭಗವದ್ ಧ್ಯಾನ ಮಾಡಿ, ನವಗ್ರಹಗಳ ಸ್ತೋತ್ರ ಮಾಡಿ ಆಮೇಲೆ ಔಷಧಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಆ ಮಂತ್ರದ ಭಾಗಗಳನ್ನೆಲ್ಲ ತ್ಯಾಗ ಮಾಡಿ ಔಷಧಿಯ ಭಾಗಕ್ಕೆ ಮಾತ್ರ ಹೋಗ್ತಾ ಇದ್ದೇವೆ. ಅದಕ್ಕೆ ಪೂರ್ಣ ಪರಿಹಾರ ಆಗಲ್ಲ. ಉದಾಹರಣೆಗೆ ಯಾರಿಗೋ ಚರ್ಮ ರೋಗ ಬಂತು ಅಂದ್ರೆ ಜನ್ಮಾಂತರದಲ್ಲಿ ಅವನು ಬಂಗಾರ ಕದ್ದಿದ್ದಾನೆ, ಬಂಗಾರ ಕಳ್ತನ ಮಾಡಿದವರಿಗೆ ಚರ್ಮ ರೋಗ ಬಂದಿರುತ್ತೆ. ಅದಕ್ಕೆ ಆ ಚರಕ ಸುಶ್ರುತದಲ್ಲಿ ಹೇಳ್ತಾರೆ, ನೀವು ಮೊದಲು ಬಂಗಾರವನ್ನ ದಾನ ಮಾಡಿ ಆಮೇಲೆ ಆ ಚರ್ಮ ರೋಗಕ್ಕೆ ಔಷಧಿ ತಗೊಳ್ಳಿ, ಶಾಶ್ವತವಾಗಿ ಪರಿಹಾರವಾಗುತ್ತೆ ಅಂತ. ಅದನ್ನ ಅರ್ಧ ಬಿಟ್ಟಿದ್ದೇವೆ. ಒಂದು ಮನೆಯಲ್ಲಿ, ಒಬ್ಬನ ಮನೆಯಲ್ಲಿ ಒಂದು ಕೋಳಿ ಬಂಗಾರದ ಮೊಟ್ಟೆ ಇಡ್ತಾ ಇತ್ತಂತೆ. ಅವನು ಆಲೋಚನೆ ಮಾಡಿದ, ಕೋಳಿ ತುಂಬಾ ಕ್ಯೂಟ್ ಆಗಿದೆ ನೋಡ್ಲಿಕ್ಕೆ, ತಿನ್ಲಿಕ್ಕೆ ಬಹಳ ಆಸೆ ಆಯ್ತು ಅವನಿಗೆ, ಕೋಳಿ ಮಾಂಸ ತಿನ್ನಬೇಕು ಅಂತ. ಇನ್ನ ಬಂಗಾರದ ಮೊಟ್ಟೆಯಲ್ಲೂ ಲೋಭ. ಅದಕ್ಕೆ ಆಲೋಚನೆ ಮಾಡಿದಂತೆ, ಮೊಟ್ಟೆ ಹಾಕುವುದು ಹಿಂಬದಿಯಿಂದ, ಮುಂಬದಿಯನ್ನ ಅಡಿಗೆಗೆ ಉಪಯೋಗಿಸ್ಕೊಳ್ತೀನಿ, ಹಿಂಬದಿಯನ್ನ ಮೊಟ್ಟೆಗೋಸ್ಕರ ತೆಗೆದಿಡ್ತೀನಿ ಅಂತ ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ ಅಂತ ಸಂಕಲ್ಪ ಮಾಡಿದಂತೆ. ಇದನ್ನ ಅರ್ಧ ಜರತಿ ನ್ಯಾಯ ಅಂತ ಹೇಳಿದ್ದಾರೆ. ಅರ್ಧ ಪಾಕ ಮಾಡಿ ತಿನ್ನುವ ನ್ಯಾಯ ಅಂತ. ಅರ್ಧ ಪಾಕಕ್ಕೋಸ್ಕರ ಇರ್ಲಿ, ಅರ್ಧ ಪ್ರಸವಕ್ಕೋಸ್ಕರ ಇರ್ಲಿ ಅಂತ. ಹಾಗೆ ಸಮಗ್ರವಾದ ಕೋಳಿಯನ್ನು ರಕ್ಷಣೆ ಮಾಡಿದ್ರೆ ಬಂಗಾರದ ಮೊಟ್ಟೆ ಸಿಗುತ್ತೆ. ಅದು ಬಿಟ್ಟು ಬಂಗಾರದ ಮೊಟ್ಟೆಯಲ್ಲೂ ಲೋಭ, ಆ ಕಡೆ ಕೋಳಿ ಮಾಂಸದಲ್ಲೂ ಲೋಭ ಅಂದ್ರೆ ಇಂಥ ಲಾಭ ಯಾವತ್ತೂ ಸಿಗಲ್ಲ. ಇದರಿಂದ ಅನರ್ಥವೇ ಆಗುತ್ತೆ. ಅದೇ ತರನೇ ಈ ಕಡೆ ದೇವರನ್ನ ಒಂದು ಕಡೆಯಿಂದ ಅವನ ದೋಷಗಳನ್ನ ಹೇಳೋದು, ಮತ್ತೊಂದು ಕಡೆಯಿಂದ ಅವನ ಗುಣಗಳ ಹೇಳಿದ ಭಾಗವನ್ನ ಬಿಟ್ಟು ಬಿಡೋದು. ಇದನ್ನ ಅರ್ಧ ಜರತಿ ನ್ಯಾಯ ಅಂತ ಕರೀತಾರೆ. ಇದು ಹಾಸ್ಯಾಸ್ಪದ. ಆದ್ರಿಂದ ಸರಿಯಾದ ವಿಮರ್ಶಕರಾದವರು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ ಆಲೋಚನೆ ಮಾಡಿ ಆ ವಿಚಾರಗಳನ್ನ ನಿರ್ಣಯ ಮಾಡಬೇಕಾಗುತ್ತೆ. ರುಕ್ಮಿಣೀಶ ವಿಡಿದಲ್ಲಿ ವಾದಿರಾಜ್ ಹೇಳ್ತಾರೆ, ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ವರಾಂಬರಂ ಕೌಸ್ತುಭ ರತ್ನ ಮುದ್ಯತ್ ಸುದರ್ಶನಂ ಶಂಖ ಗದಾದಿ ಜಾತಂ ಅಂತ. ನೋಡಿ, ಯಾವ ಮಕ್ಕಳು ಕೂಡ ಹುಟ್ಟಬೇಕಾದ್ರೆ ಶಂಖಚಕ್ರಗಳನ್ನು ಹಿಡಿದುಕೊಂಡು ಹುಟ್ಟುವಂತಹ ಪದ್ಧತಿ ಇಲ್ಲ. ಪರಮಾತ್ಮ ತಾನು ಅವತಾರ ಮಾಡಬೇಕಾದ್ರೆ ಶಂಖಚಕ್ರಗಳನ್ನು ಹಿಡಿದುಕೊಂಡೇ ಹುಟ್ಟಿದಾನೆ. ಒಂದು ವೇಳೆ ಯಾರಾದ್ರೂ ಈ ರೀತಿ ಶಂಖಚಕ್ರಗಳ ಸಹಿತವಾಗಿ ಮಕ್ಕಳು ಹುಟ್ಟುತ್ತಾರೆ ಅಂತ ಆದ್ರೆ, ಇವಾಗ ಈ ಮಕ್ಕಳನ್ನ ಸಾಕು ಅಂತ ಹೇಳ್ತಾರಲ್ಲ, ಅಂತಹ ಸ್ಥಿತಿಯೇ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಮಕ್ಕಳು ಬರ್ಬೇಕಾದ್ರೆ ಬಂಗಾರದ ಚಕ್ರ, ಬೆಳ್ಳಿ ಶಂಖ ಹಿಡ್ಕೊಂಡು ಬರ್ತಾರೆ ಅಂದ್ರೆ ಯಾವ ತಾಯಿಂದಿರೋ ಅಂತಹ ಆಸೆಯನ್ನು ನಿಲ್ಲಿಸ್ತಾರೆ. ಹಾಗಾಗಿ ಇರುವ ಬಂಗಾರ ಕರಗಿ ಹೋಗುತ್ತೆ ಎನ್ನುವ ಭಯದಿಂದ ಮಕ್ಕಳು ಸಾಕು ಅಂತ ಇದ್ದಾರೆ. ಮಕ್ಕಳು ಹುಟ್ಟಿದಾಗ ಬಂಗಾರವೇ ಬರುತ್ತೆ ಹೊರಗಡೆ ಅಂದ್ರೆ ಅವಾಗ ಯಾರು ತಾನೇ ಬಿಡ್ತಾರೆ? ಹಾಗಾಗಿ ಎಲ್ಲಿಯೂ ಕೂಡ ಇತಿಹಾಸದಲ್ಲಿ ಶಂಖಚಕ್ರಗಳನ್ನ ಹಿಡಿದುಕೊಂಡು ಒಂದು ಮಗು ಹುಟ್ಟಿದ್ದು ಅಂತ ಇತಿಹಾಸದಲ್ಲಿ ಇಲ್ಲ. ಭಗವಂತ ಹಾಗೆ ಬಂದಿದ್ದಾನೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಅವನಿಗೆ ಎಲ್ಲಾ ಜೀವರಾಶಿಗಳಂತೆ ಹುಟ್ಟಿದಾನೆ ಅಂತ ಅರ್ಥ ಅಲ್ಲ. ಮತ್ತೆ ಇಷ್ಟೇ ಅಲ್ಲ, ಇವನು ಆ ಪರೀಕ್ಷಿತ ರಾಜನು ಹೇಳ್ತಾನೆ, ಸಾಕ್ಷಿಯವನು, ನನ್ನ ಗರ್ಭದ ಒಳಗಡೆ ನನ್ನನ್ನ ರಕ್ಷಣೆ ಮಾಡಿದವನು ಶಂಖಚಕ್ರ ಗದಾಧಾರಿಯಾಗಿ ಜುಗೋಪ ಪುಕ್ಷಿಂಗತ ಆಪ್ತಚಕ್ರ
ಮಾತುಶ್ಚಮೇಯ ಶರಣಂ ಗತಾಯಾಹ, ನನ್ನ ತಾಯಿಯಾದ ಉತ್ತರೆ ರಕ್ಷಣೆ ಮಾಡುವಂತ ದೇವರಲ್ಲಿ ಭಿನ್ನಹ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಭಗವಂತ ಚಕ್ರಧಾರಿಯಾಗಿ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೆ. ಆದ್ರಿಂದ ಪ್ರತ್ಯಕ್ಷವಾಗಿ ನೋಡಿದಾನೆ ಪರೀಕ್ಷಿತ ರಾಜ. ಶಂಖಚಕ್ರ ಗದಾಧಾರಿಯಾದ ಭಗವಂತ ಉದರದಲ್ಲಿ ಇರ್ತಾನೆ ಅನ್ನೋದಕ್ಕೆ ಸಾಕ್ಷಿ ಪರೀಕ್ಷಿತ ರಾಜ. ಶಂಖಚಕ್ರ ಗದಾಧಾರಿಯಾಗಿ ದೇವರು ಹೊರಗೆ ಬಂದ, ನನಗೆ ಯಾವ ಪ್ರಸವ ವೇದನೆ ಆಗ್ಲಿಲ್ಲ, ನನಗೆ ಯಾವ ದುಃಖ ಆಗ್ಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ದೇವಕಿ ದೇವಿ. ಅವರುಗಳೇ ನಮಗೆ ದೇವರು ಮಗನಲ್ಲ ಅಂತ ಹೇಳಿದಾಗ, ದೇವರು ಮನುಷ್ಯರಂತೆ ಇಲ್ಲ ಅಂತ ಹೇಳಿದಾಗ, ಆಧುನಿಕರಾದ ನಾವು ಇಲ್ಲ ಇಲ್ಲ ದೇವರಿಗೆ ದೇವಕಿ ಗರ್ಭವಾಸ ಆಗಿತ್ತು, ಕೌಸಲ್ಯ ಗರ್ಭವಾಸ ಆಗಿತ್ತು, ನಮ್ಮಂತೆ ಅವನಿಗೆ ಸುಖ ದುಃಖಗಳಿದೆ ಅಂತ ಆಲೋಚನೆ ಮಾಡುವುದು ಯಾವ ನ್ಯಾಯ ಕೋವಿದರಿಗೂ ಕೂಡ ಸಮ್ಮತವಾದ ಅಭಿಪ್ರಾಯ ಅಲ್ಲ. ಅದನ್ನೇ ಮತ್ತೆ ಮುಂದುವರಿಸ್ತಾರೆ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುರುಹ, ಕುರುಹ ಅಂದ್ರೆ ಶ್ರೀವತ್ಸ ಚಿಹ್ನೆ ಅಂತ ಅರ್ಥ, ಎದೆಯಲ್ಲಿ ತೋರಿದ ಶ್ರೀ ವಿಠಲ ಪುಟ್ಟಿದ ನೆನಬಹುದೇ. ಮೆಟ್ಟಿದ ಕುರುಹ ಅಂದ್ರೆ ಭೃಗು ಋಷಿಗಳು ಪರಮಾತ್ಮನ ವಕ್ಷಸ್ಥಳಕ್ಕೆ ವೈಕುಂಠ ಲೋಕದಲ್ಲಿ ಒದ್ರಂತೆ. ಬ್ರಹ್ಮಣ್ಯ ದೇವನಾದ ಪರಮಾತ್ಮ ಬ್ರಾಹ್ಮಣರ ಪಾದ ಚಿಹ್ನೆ ಹಾಗೇ ಇರಲಿ ಅಂತ ಅದ ಗೌರವಕ್ಕೋಸ್ಕರ ಉಳಿಸಿಕೊಂಡ ಅದೇ ಶ್ರೀವತ್ಸ ಚಿಹ್ನೆ ಆಯ್ತು ಅಂತ ವಿಶೇಷವಾಗಿ ರುಕ್ಮಿಣೀಶ ವಿಜಯ ಇದರಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಮೆಟ್ಟಿದ ಕುರುಹ ಅಂದ್ರೆ ಭೃಗು ಋಷಿಗಳು ಒದ್ದ ಚಿಹ್ನೆ, ಅದೇ ಶ್ರೀವತ್ಸ ಚಿಹ್ನೆ ಅಂತ ಕರೆಸಿಕೊಳ್ಳುತ್ತೆ, ಮಂಗಳಮಯವಾದ ಚಿಹ್ನೆ. ಅದು ವೈಕುಂಠ ಲೋಕದಲ್ಲಿ ಒದ್ದಿದ್ದು, ದೇವಕಿ ಗರ್ಭದಲ್ಲಿ ಬರಬೇಕಾದ್ರೆ ಅದು ಹಾಗೆ ಇತ್ತು ಅಂದ್ರೆ ಅರ್ಥ ಏನು? ವೈಕುಂಠ ಲೋಕದಲ್ಲಿರುವಂತಹ ಭಗವಂತನ ಮೂರ್ತಿ ಬೇರೆ ಅಲ್ಲ. ಈಗ ಕೆಲವರು ಕ್ಷತ್ರಿಯರಿಗೆ ಒಂದೊಂದು ಚಿಹ್ನೆ ಇರುತ್ತೆ. ಚೋಳರಾಜರ ಚಿಹ್ನೆಗಳೇ ಬೇರೆ, ಹೊಯ್ಸಳ ರಾಜರ ಚಿಹ್ನೆಗಳೇ ಬೇರೆ. ಆ ಚಿಹ್ನೆಗಳಿಂದ ಇವರು ಎಲ್ಲಿಯವರು ಅಂತ ಕಂಡು ಹಿಡಿತಾರೆ. ಈಗ ನಾರಾಯಣನ ಚಿಹ್ನೆಗಳು ಯಾವುದು? ಶ್ರೀವತ್ಸ ಚಿಹ್ನೆ. ಶಂಖಚಕ್ರಗಳು ಅವನ ಚಿಹ್ನೆ. ಅವನ ಅವತಾರ ಮಾಡಿದಾಗ ಅದೇ ಇತ್ತು. ಆದ್ರಿಂದ ಕೃಷ್ಣಸ್ತು ಭಗವಾನ್ ಸ್ವಯಂ, ಮೂಲರೂಪಿಯಾದ ನಾರಾಯಣ ಬೇರೆ ಅಲ್ಲ, ಕೃಷ್ಣ ಪರಮಾತ್ಮ ಬೇರೆ ಅಲ್ಲ. ಮತ್ತೆಲ್ಲ ಅದೇ ತರನೇ ಮೂಲರೂಪಿಯಾದ ಭಗವಂತನಲ್ಲಿರುವ ರೂಪ ಲಾವಣ್ಯಗಳೇ ಇದೆ. ಉಟ್ಟ ಪೀತಾಂಬರವೂ ಹಾಗೆ ಇದೆ, ತೊಟ್ಟ ಭೂಷಣಗಳಿದೆ. ಹೊಟ್ಟೆಯಿಂದ ಬರ್ಬೇಕಾದ್ರೆ ಪೀತಾಂಬರ ಉಟ್ಕೊಂಡು ಎಲ್ಲೆಲ್ಲೇನು ಗಾಡ್ರೆಗಿದೆಯಾ, ಯಾರೆಲ್ಲ ಅಲ್ಲಿ ಅಲಂಕಾರ ಸಾಮಗ್ರಿಗಳನ್ನ ಹೊಟ್ಟೆ ಒಳಗಡೆ ಇಟ್ಕೊಳಕ್ಕಾಗುತ್ತಾ, ಎಲ್ಲಾ ಭೂಷಣಗಳನ್ನು ತೊಟ್ಟುಕೊಂಡಿದ್ದಾನೆ. ನವರತ್ನದ ಕಿರೀಟವನ್ನು ಹಾಕೊಂಡಿದ್ದಾನೆ. ಆಮೇಲೆ ಶ್ರೀವತ್ಸ ಚಿಹ್ನೆಯನ್ನು ತೋರಿಸಿದ್ದಾನೆ. ಇಂಥ ವಿಠಲ ಜ್ಞಾನಶೂನ್ಯರಾದ ವ್ಯಕ್ತಿಗಳೇ ಜ್ಞಾನಶೂನ್ಯರಿಗೆ ಜ್ಞಾನವನ್ನು ಕೊಡುವಂತಹ ವ್ಯಕ್ತಿಯನ್ನ ವಿಠಲ ಅಂತ ಕರೆದಿದ್ದಾರೆ. ಅಂಥ ವಿಠಲನಿಗೆ ಹುಟ್ಟಿದ ಎನ್ನಬಹುದೇ? ಅದನ್ನೇ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಯದ್ವಿಪ್ರಾಂಗ್ರಂಕನಂ ವೈಕುಂಠಸ್ಥ ಮೂರ್ತೇರಿಹಿ ವಕ್ಷಸಿ ತದೇವ ದೇವಕೀ ಗರ್ಭಜಾತಸ್ಯ ಕಿರ ವಕ್ಷಸಿ ಅಂತ ಯಾವ ಭೃಗು ಋಷಿಗಳ ಪಾದ ಚಿಹ್ನೆಯು ವೈಕುಂಠ ಲೋಕದಲ್ಲಿ ಮೂಡಿತ್ತೋ ಅದನ್ನ ಅವತಾರ ರೂಪದಲ್ಲೂ ಕೂಡ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಯಾವುದೇ ಕಾರಣದಿಂದ ಪರಮಾತ್ಮನಿಗೆ ಮಾನವರಂತೆ ಜನನ ಮರಣಗಳನ್ನ ಹೇಳಬಾರದು ಅನ್ನುವುದು ಇಲ್ಲಿಯ ತಾತ್ಪರ್ಯ. ಇನ್ನೊಂದು ಯುಕ್ತಿಯಿಂದ, ಬೇರೆ ಯುಕ್ತಿಯಿಂದ ಪರಮಾತ್ಮನ ಸಾರ್ವಭೌಮತ್ವ, ಅವನ ಸರ್ವಶಕ್ತಿ, ಅವನ ಸರ್ವ ಮಹಿಮೆಗಳು ಎಲ್ಲಾ ದೇವತೆಗಳಿಗಿಂತ ವಿಲಕ್ಷಣವಾಗಿದೆ. ಅವನು ಪರಮ ಪುರುಷನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎನ್ನುವುದನ್ನ 64ನೇ ಪದ್ಯದಲ್ಲಿ ತಿಳಿಸ್ತಾರೆ ಎಂಬಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಹರಿಪ್ರಿಯತಾ ಮಧ್ವೇಶಾರ್ಪಣಮಸ್ತು.